ನಮಸ್ಕಾರ. ಅಶ್ವವೇಗ ಡಿಜಿಟಲ್ನ ಟೀಕೆ ಟಿಪ್ಪಣಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು KJ ಹಳ್ಳಿ ಸುರೇಶ್. ಪ್ರಿಯ ವೀಕ್ಷಕರೇ, ರಾಜ್ಯದಲ್ಲಿ ಪಂಚಮಸಾಲಿ ಸಮುದಾಯ ಮೀಸಲಾತಿಗಾಗಿ ದೊಡ್ಡ ಹೋರಾಟವನ್ನು ಮಾಡ್ತಾ ಇರುವಂಥದ್ದು. ಈ ಹೋರಾಟ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಹಾಗಿದ್ರೆ ಏನಿದು ಈ ಹೋರಾಟ? ನಿಜವಾಗಿಯೂ ಪಂಚಮಸಾಲಿ ಸಮುದಾಯ ಮಾಡ್ತಿರುವಂಥ ಈ ಮೀಸಲಾತಿಯ ಹೋರಾಟ ನ್ಯಾಯಸಮ್ಮತವಾಗಿದೆಯಾ ಅಥವಾ ಏನೆಲ್ಲ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಪ್ರಿಯ ವೀಕ್ಷಕರೇ, ರಾಜ್ಯದಲ್ಲಿ ಏನು 3Bಯಲ್ಲಿರುವಂತಹ ಪಂಚಮಸಾಲಿ ಸಮುದಾಯ ನಮ್ಮನ್ನು 2Aಗೆ ಸೇರಿಸಿ ಅಂತೇಳಿ ಹೋರಾಟವನ್ನು ಮಾಡ್ತಾ ಇದೆ. ಕಳೆದ 5-6 ವರ್ಷಗಳಿಂದಲೂ ಕೂಡ ನಿರಂತರವಾಗಿ ಹೋರಾಟವನ್ನು ಮಾಡ್ತಲೇ ಬಂದಿದ್ದಾರೆ. ಈಗ ಈ ಹೋರಾಟ ಸ್ವಲ್ಪ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಪ್ರಿಯರೇ, ಒಂದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಕೇಳಿದ ತಕ್ಷಣ ಕೊಡೋದಕ್ಕೆ, ಮೀಸಲಾತಿ ಕಲ್ಪಿಸೋದಕ್ಕೆ ಅದು ಚಾಕ್ಲೇಟಾ, ಅದು ಬಿಸ್ಕೆಟಾ? ಖಂಡಿತ ಅಲ್ಲ. ಮೀಸಲಾತಿಯನ್ನು ಯಾರಿಗೆ ಕೊಡಬೇಕು, ಯಾರಿಗೆ ಕೊಡಲಾಗುತ್ತೆ, ಸಂವಿಧಾನದಲ್ಲಿ ಏನೆಲ್ಲ ಪ್ರಸ್ತಾಪ ಆಗಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನೋಡಿ, ಮೀಸಲಾತಿಯನ್ನು ಯಾರಿಗೆ ಕೊಡಲಾಗುತ್ತೆ ಅಂದರೆ ಸಾಮಾಜಿಕವಾಗಿ ಯಾರು ಅವಜ್ಞೆಗೊಳಗಾಗಿರ್ತಾರೆ, ಶೈಕ್ಷಣಿಕವಾಗಿ ಆಮೇಲೆ ಆರ್ಥಿಕವಾಗಿ ಯಾರು ಹಿಂದುಳಿದಿರ್ತಾರೆ ಅಂಥವ್ರಿಗೆ ಮೀಸಲಾತಿಯನ್ನು ಕಲ್ಪಿಸಲಾಗತ್ತೆ. ಈಗ ದೊಡ್ಡ ಹೋರಾಟವನ್ನು ಮಾಡ್ತಿರುವಂಥ ಪಂಚಮಸಾಲಿ ಸಮುದಾಯ ಕೇಳ್ತಾ ಇರೋದೇನು ಅಂದರೆ, ನಾವು ತುಂಬ ಹಿಂದುಳಿದಿದ್ದೇವೆ, ಆರ್ಥಿಕವಾಗಿ ನಾವು ಬ್ಯಾಕ್ವರ್ಡ್ ಆಗಿದ್ದೇವೆ, ಹಾಗಾಗಿ ನಮಗೆ 3Bಯಿಂದ 2Aಗೆ ನಮ್ಮನ್ನು ಸೇರಿಸಿ ಅಂತ ಹೇಳ್ತಾ ಇರುವಂಥದ್ದು. ನೋಡಿ, ಮೀಸಲಾತಿಯನ್ನು ಕೇಳೋದು ತಪ್ಪಲ್ಲ, ಆದರೆ ನಿಜವಾಗಿಯೂ ಮೀಸಲಾತಿಯನ್ನು ಪಡೆಯೋದಕ್ಕೆ ಅರ್ಹವಾಗಿದೆಯಾ ಸಮುದಾಯ ಅನ್ನೋದನ್ನು ನೋಡಬೇಕಾಗುತ್ತೆ. ಒಂದು ದೊಡ್ಡ ಹೋರಾಟವನ್ನು ಮಾಡ್ತೇವೆ, ಸರ್ಕಾರವನ್ನು ಬೆದರಿಕೆ ಹಾಕ್ತೇವೆ, ಸರ್ಕಾರಕ್ಕೊಂದು ಪ್ರೆಷರನ್ನು ಕ್ರಿಯೇಟ್ ಮಾಡ್ತೇವೆ, ತೀವ್ರ ಸ್ವರೂಪದ ಹೋರಾಟವನ್ನು ಮಾಡ್ತೇವೆ. ಮಾಡಿದಾಕ್ಷಣ ಮೀಸಲಾತಿ ಸಿಕ್ಕಬಿಡುತ್ತಾ? ಖಂಡಿತ ಸಿಗಲ್ಲ. ನೋಡಿ, ಈಗ ಪಂಚಮಸಾಲಿ ಸಮುದಾಯ ಮೀಸಲಾತಿಯನ್ನು ಕೇಳ್ತಾ ಇದೆ. ನಮ್ಮನ್ನು ಯಾವುದರಲ್ಲಿ ಪಂಚಮಸಾಲಿ ಸಮುದಾಯಕ್ಕೆ ಈಗಾಗಲೇ ಮೀಸಲಾತಿ ಇದೆ, ಆದರೆ ಅವರು ಪ್ರವರ್ಗವನ್ನು ಚೇಂಜ್ ಮಾಡಿ ಅಂತ ಕೇಳ್ತಿದ್ದಾರೆ, ನಮ್ಮನ್ನು 2Aಗೆ ಸೇರಿಸಿ ಅಂತ. ಮೊದಲು ಅರ್ಥ ಮಾಡ್ಕೊಳ್ಬೇಕು, ಯಾವುದೇ ಸಮುದಾಯಕ್ಕೆ ಮೀಸಲಾತಿಯನ್ನು ಅಂದರೆ ಪ್ರವರ್ಗಕ್ಕೆ ಸೇರಿಸೋದಕ್ಕೆ ಸರ್ಕಾರ ನಿರ್ಧಾರ ಮಾಡಲ್ಲ. ಅದನ್ನು ನಿರ್ಧಾರ ಮಾಡುವಂಥದ್ದು ಹಿಂದುಳಿದ ವರ್ಗಗಳ ಆಯೋಗ. ಇದು ಸಾಂವಿಧಾನಿಕವಾಗಿ ಮಾನ್ಯತೆ ಪಡೆದಿರುವಂಥ ಬ್ಯಾಕ್ವರ್ಡ್ ಸಂಸ್ಥೆ. ಇದು ಬ್ಯಾಕ್ವರ್ಡ್ ಕ್ಲಾಸಸ್ ಸಂಸ್ಥೆ, ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗ ಅಂತ. ಈ ಒಂದು ಆಯೋಗ ಯಾವೆಲ್ಲ ಸಮುದಾಯಗಳ ಸ್ಥಿತಿಗತಿ ಹೇಗಿದೆ, ಅವರ ಶೈಕ್ಷಣಿಕ ಸ್ಥಿತಿಗತಿ ಹೇಗಿದೆ, ಸಾಮಾಜಿಕ ಸ್ಥಿತಿ ಹೇಗಿದೆ, ಅವರ ಆರ್ಥಿಕ ಪರಿಸ್ಥಿತಿ ಹೇಗಿದೆ, ಮತ್ತು ಅವರು ಎಷ್ಟು ಸಬಲರಾಗಿದ್ದಾರೆ, ಎಷ್ಟು ದುರ್ಬಲರಾಗಿದ್ದಾರೆ ಅಂಥೇಳಿ ಒಂದು ಅಧ್ಯಯನ ಮಾಡುತ್ತೆ. ಅವರ ಮನೆಗಳಿಗೆ ಭೇಟಿ ಕೊಡುತ್ತೆ, ಅವರೆಲ್ಲಿ ವಾಸ ಮಾಡ್ತಾರೆ, ಎಷ್ಟು ಜನಸಂಖ್ಯೆ ಇದೆ, ಅವರ ಶಿಕ್ಷಣದ ಪ್ರಮಾಣ ಎಷ್ಟು, ಹೀಗೆ ಎಲ್ಲ ಆಯಾಮಗಳಲ್ಲೂ ಕೂಡ ಒಂದು ಅಧ್ಯಯನ ಮಾಡಿ ಆ ಅಧ್ಯಯನದ ವರದಿಯ ಮುಖೇನ ಇವರನ್ನು ಯಾವ ಪಟ್ಟಿಗೆ ಸೇರಿಸಬೇಕು, ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿ ಯಾವ ಪಟ್ಟಿಯಲ್ಲಿ ಸೇರಿಸಬೇಕು ಅಂತೇಳಿ ನಿರ್ಧಾರ ಮಾಡಿ ಸರ್ಕಾರಕ್ಕೆ ಈ ಆಯೋಗ ಶಿಫಾರಸು ಮಾಡುತ್ತೆ. ಆ ಶಿಫಾರಸಿನ ಅನ್ವಯ ಸರ್ಕಾರ ನಿರ್ಧಾರ ಮಾಡುತ್ತೆ ಯಾವ ಸಮುದಾಯವನ್ನು ಯಾವ ಪಟ್ಟಿಗೆ ಸೇರಿಸಬೇಕಾಗಿದೆ, ಇದು ಮುಂದುವರೆದ ಸಮುದಾಯವ ಅಥವಾ ಹಿಂದುಳಿದಿರುವಂಥ ಸಮುದಾಯವ ಅನ್ನುವಂಥ ಚಿಂತನೆ ಮಾಡುತ್ತೆ. ಈಗ ಪಂಚಮಸಾಲಿ ಸಮುದಾಯ ತಮ್ಮನ್ನು 2Aಗೆ ಸೇರಿಸಿ ಅಂತ ಹೇಳ್ತಾ ಇದೆ. ನೋಡಿ, ಈ ಪಂಚಮಸಾಲಿ ಸಮುದಾಯವನ್ನು 2Aಗೆ ಸೇರಿಸಬೇಕೋ ಬೇಡವೋ ಅನ್ನೋದನ್ನು ನಿರ್ಧಾರ ಮಾಡಬೇಕಾಗಿರೋದು ಯಾವುದು ಅಂತಂದರೆ, ಈಗ ಮೊದಲು ಹಿಂದುಳಿದ ವರ್ಗಗಳ ಆಯೋಗ. ಈ ಹಿಂದುಳಿದ ವರ್ಗಗಳ ಆಯೋಗ ಒಂದು ಅಧ್ಯಯನ ನಡೆಸಿ, ಸಂಶೋಧನೆ ನಡೆಸಿ, ನಿಜವಾಗಿಯೂ ಪಂಚಮಸಾಲಿ ಸಮುದಾಯ ಹಿಂದುಳಿದಿದೆಯಾ ಅಥವಾ ಇಲ್ಲವಾ, ಇವರು ಒಂದು ರಾಜಕೀಯ ಒತ್ತಡವನ್ನು ಹೇರಿ ಮೀಸಲಾತಿಯನ್ನು ಪಡೆಯೋದಕ್ಕೆ ಪ್ರಯತ್ನ ಪಡ್ತಿದ್ರ ಅನ್ನುವಂಥ ಸತ್ಯಾಂಶವನ್ನು ಹೇಳಿದಾಗ ಮಾತ್ರ ಗೊತ್ತಾಗುವಂಥದ್ದು. ಇಲ್ಲಿ ನೋಡಿ, ಒಂದನ್ನು ಅರ್ಥ ಮಾಡ್ಕೋಬೇಕು. ಈಗ ಸುಪ್ರೀಂ ಕೋರ್ಟ್ನ ಆದೇಶದ ಪ್ರಕಾರ, ಇಂದಿರಾ ಸಾಹ್ನಿ ಒಂದು ಏನು ಜಡ್ಮೆಂಟ್ನ ಪ್ರಕಾರ, ಯಾವುದೇ ಸರ್ಕಾರವು 50% ಮೀಸಲಾತಿಯನ್ನು ಮೀರುವ ಹಾಗಿಲ್ಲ.
ಈಗಾಗಲೇ ಎಲ್ಲ ಸಮುದಾಯಗಳಿಗೂ 50% ಮೀಸಲಾತಿಯ ಒಂದು ವರ್ಗೀಕರಣ ಮಾಡಲಾಗ್ತಾ ಇದೆ. ಈಗ ಪಂಚಮಸಾಲಿ ಸಮುದಾಯ ಏನಾದರೂ ಮೀಸಲಾತಿಯನ್ನು ಕೇಳಿದ್ರೆ ಅಥವಾ ಹೆಚ್ಚಳ ಮಾಡಿ ಅಂತ ಹೇಳಿದ್ರೆ ಅದು 50%ಅನ್ನು ಮೀರಿದಾಗುತ್ತೆ. ಹಾಗಾಗಿ ಒಂದು ವೇಳೆ ಪಂಚಮಸಾಲಿ ಸಮುದಾಯವನ್ನು ಏನಾದರೂ 2Aಗೆ ಸೇರಿಸ್ಬಿಟ್ರೆ ಆ ಈಗಾಗಲೇ 2Aದಲ್ಲಿರುವಂಥ 101 ಜಾತಿಗಳು ಆ ಸಮುದಾಯಗಳ ಕಥೆ ಏನು? ಹಾಗಾಗಿ ಈ ವಿಚಾರ ಒಂದು ರೀತಿ ಜೇನುಗೂಡಿಗೆ ಕಲ್ಲಾಗ್ದಂಗೆ ಸುಮ್ಮನೆ ಸಮುದಾಯಗಳು ರಾಜಕೀಯ ಒತ್ತಡವನ್ನು ಹೇರ್ತವೆ, ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತವೆ ಅಂದಾಕ್ಷಣ ಪ್ರವರ್ಗಗಳಿಗೆ ಸೇರಿಸೋದಕ್ಕೆ ಬರೋದಿಲ್ಲ. ಅದಕ್ಕೆ ಸಂಶೋಧನೆಗಳು ಆಗಲೇಬೇಕು. ಹಿಂದುಳಿದ ವರ್ಗಗಳ ಆಯೋಗ ಒಂದು ವರದಿಯನ್ನು ಕೊಡಲೇಬೇಕು. ಆ ನಿಟ್ಟಿನಲ್ಲಿ ನಿರ್ಧಾರ ಮಾಡಬೇಕಾಗತ್ತೆ. ಸರ್ಕಾರದ ಮುಂದೆ ಈ ರೀತಿಯ ಒತ್ತಡವನ್ನು ಹೇರಿದ್ರೆ ಪ್ರಯೋಜನ ಇಲ್ಲ. ಒಂದು ಅಧ್ಯಯನದ ಪ್ರಕಾರ ಪಂಚಮಸಾಲಿ ಸಮುದಾಯ 90% ಜನರು ಒಂದು ಭೂಮಿಯನ್ನು ಹೊಂದಿದ್ದಾರೆ, ಒಂದು ಬಲಾಢ್ಯ ಸಮುದಾಯ. ಅವ್ರು ಹೇಳೋದೇನು ಅಂದರೆ ಪಂಚಮಸಾಲಿ ಸಮುದಾಯದವರು ನಮ್ಮದೇ ಒಳಪಂಗಡಗಳು ಒಂದು 25 ಒಳಪಂಗಡಗಳು 35 ಒಳಪಂಗಡಗಳನ್ನು ಸೇರಿಸಲಾಗಿದೆ 2Aಗೆ, ನಮ್ಮನ್ನು ಸೇರಿಸಿ ಅಂತ. ಅಂದರೆ ಆ ಸಮುದಾಯಗಳನ್ನು ಯಾಕೆ ಸೇರಿಸಿದ್ದಾರೆ ಅಂತಂದರೆ ಆ ಸಮುದಾಯಗಳ ಸಾಮಾಜಿಕ ಸ್ಥಿತಿ, ಆರ್ಥಿಕ ಸ್ಥಿತಿ ಅವಜ್ಞೆಗೆ ಒಳಗಾಗಿರುತ್ತೆ. ಆ ಒಂದು ಹಿನ್ನೆಲೆಯನ್ನು ಕಂಡು ಸೇರಿಸಲಾಗಿದೆ. ಪಂಚಮಸಾಲಿ ಸಮುದಾಯವನ್ನು ಯಾಕೆ ಸೇರಿಸಿಲ್ಲ? ಚಿನ್ನಪ್ಪರೆಡ್ಡಿ ಒಂದು ಆಯೋಗದಲ್ಲೂ ಕೂಡ ಈ ಸಮುದಾಯವನ್ನು ಸೇರಿಸಿಲ್ಲ. ನಿಜವಾಗಿಯೂ ಪಂಚಮಸಾಲಿ ಸಮುದಾಯ ಹಿಂದುಳಿದಿದೆಯಾ ಇಲ್ವಾ ಅನ್ನೋದನ್ನು ಒಂದು ರಿಪೋರ್ಟ್ ಮೂಲಕ, ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ರಿಪೋರ್ಟ್ನ ಮೂಲಕ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಅದು ಆ ರಿಪೋರ್ಟ್, ಆ ವರದಿ ಬರುವವರೆಗೂ ಈ ಸಮುದಾಯ ಕಾಯಲೇಬೇಕಾಗುತ್ತೆ. ಮತ್ತು ರಾಜ್ಯ ಸರ್ಕಾರಕ್ಕೂ ಸುಮ್ಮನೆ ಕೊಡೋದಕ್ಕೆ ಬರೋದಿಲ್ಲ. ಈ ಸತ್ಯವನ್ನು ಅರ್ಥ ಮಾಡ್ಕೊಳ್ಳದೆ ಸುಮ್ಮನೆ ಹೋರಾಟವನ್ನು ಮಾಡಿದ್ರೆ, ಸರ್ಕಾರಗಳಿಗೆ ಒತ್ತಡವನ್ನು ಹಾಕಿದ್ರೆ, ಮತ್ತು ಸರ್ಕಾರಗಳು ಒತ್ತಡಕ್ಕೆ ಒಳಗಾಗಿ ಏನಾದರೂ ಸಮುದಾಯಗಳಿಗೆ ಹೀಗೆ ಚಾಕ್ಲೇಟ್ ಕೊಡೋ ರೀತಿ ಮೀಸಲಾತಿಯನ್ನು ಕಲ್ಪಿಸ್ತಾ ಹೋದರೆ, ಪ್ರವರ್ಗಗಳಿಗೆ ಸೇರಿಸ್ತಾ ಹೋದರೆ ಅದು ಏನು ಸಂವಿಧಾನದಲ್ಲಿರುವಂಥ ಮೀಸಲಾತಿಯ ಆಶಯಗಳಿಗೆ ಧಕ್ಕೆ ಕೊಟ್ಟಂಗಾಗುತ್ತೆ. ಈ ಎಲ್ಲ ಸತ್ಯಗಳನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಹಾಗಾದರೆ ಯಾಕೆ ಆಮೇಲೆ ಈ ಸದ್ಯ ಈ ಮೀಸಲಾತಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ನ ಅಂಗಳದಲ್ಲಿದೆ ಚೆಂಡು ಅನ್ನುವಂಥದ್ದು. ಈಗ ಮೀಸಲಾತಿಯ ವಿಚಾರ ಯಥಾಸ್ಥಿತಿಯನ್ನು ಕಾಯ್ದುಕೊಳ್ಳುವಂತೆ ನ್ಯಾಯಾಲಯ ಹೇಳಿದೆ. ಆದಾಗ್ಯೂ ಕೂಡ ಇದು ಈ ಎಲ್ಲ ಸತ್ಯ ಗೊತ್ತಿದ್ರೂ ಕೂಡ ಮೀಸಲಾತಿ ಬೇಕು ಅಂತ ಕೇಳೋದು, ಮತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಡ ಹಾಕುವುದು, ಮತ್ತು ರಾಜ್ಯ ಸರ್ಕಾರವು ಕೂಡ ಈ ನಿಟ್ಟಿನಲ್ಲಿ ಕ್ರಮ ತೆಗೆದುಕೊಳ್ಳೋಕ್ಕೆ ಬರೋದಿಲ್ಲ ಅಂತ ಗೊತ್ತಿದ್ರೂ ಕೂಡ ಹೋರಾಟ ಮಾಡೋದು ಯಾವ ಅರ್ಥ? ಈ ಎಲ್ಲ ವಿಚಾರಗಳನ್ನು ಸಮುದಾಯ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇನ್ನೊಂದು ವಿಚಾರ ಸ್ನೇಹಿತರೆ, ಕರ್ನಾಟಕದಲ್ಲಿ ಎಷ್ಟೋ ಸಮುದಾಯಗಳಿಗೆ ಇನ್ನೂ ಜಾತಿ ಅಸ್ಮಿತೆ ಸಿಕ್ಕಿಲ್ಲ. ನಾವು ಯಾವ ಜಾತಿಯವರು ಅಂತ ಅವ್ರಿಗೆ ಗೊತ್ತಿಲ್ಲ. ಬೀದಿಯಲ್ಲಿ ಬದುಕ್ತಾ ಇದ್ದಾರೆ, ಅಲೆಮಾರಿಗಳಾಗಿದ್ದಾರೆ, ದಿಕ್ಕು ತಪ್ಪಿದ್ದಾರೆ, ಬದುಕು ಬರ್ಬರ ಆಗಿದೆ, ಮೂರಾಬಟ್ಟೆ ಆಗಿದ್ದಾರೆ. ಅಂಥವ್ರಿಗೆ ಇನ್ನೂ ಒಂದು ಜಾತಿ ಅಸ್ಮಿತೆ ಇಲ್ಲ. ಅಂಥ ಸಮುದಾಯಗಳನ್ನು ಮುನ್ನೆಲೆಗೆ ತಂದು ಅವ್ರಿಗೊಂದು ಜಾತಿ ಅಸ್ಮಿತೆಯನ್ನು ಕಲ್ಪಿಸಿ ಈ ಸಮುದಾಯಗಳನ್ನು ಯಾವ ಪಟ್ಟಿಗೆ ಸೇರಿಸಬೇಕು ಅಂತ ಸೇರಿಸಿ ಅಂಥವ್ರಿಗೆ ಮೀಸಲಾತಿಯನ್ನು ಕಲ್ಪಿಸಿದರೆ ಅದಕ್ಕೊಂದು ಅರ್ಥ ಬರುತ್ತೆ. ಆರ್ಥಿಕವಾಗಿ, ಸಾಮಾಜಿಕವಾಗಿ ಎಲ್ಲ ರೀತಿಯಲ್ಲೂ ಮುಂದುವರೆದಿರುವಂಥ ಸಮುದಾಯಗಳು ನಮ್ಮನ್ನು ನಮಗೆ ಮೀಸಲಾತಿ ಕೊಡಿ, ನಮ್ಮನ್ನು 2Aಗೆ ಸೇರಿಸಿ, ಮುಂದುವರೆದ ನಮಗೆ ಮೀಸಲಾತಿ ಹೆಚ್ಚು ಕೊಡಿ ಅಂತ ಕೇಳೋದ್ರಲ್ಲಿ ಯಾವ ಅರ್ಥ ಇದೆ? ಹಾಗಾಗಿ ಒಂದು ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗಿದೆ. ಮೀಸಲಾತಿ ಅನ್ನುವಂಥದ್ದು ಕೇವಲ ಅದು ಏನು ಕಾರ್ಯಕ್ರಮ ಅಲ್ಲ. ಅದು ಸಾಮಾಜಿಕವಾಗಿ, ಆರ್ಥಿಕವಾಗಿ ಎಲ್ಲ ರೀತಿಯಲ್ಲೂ ಕೂಡ ಶೋಷಣೆಗೆ ಒಳಗಾಗಿರುವಂಥ ಸಮುದಾಯಗಳನ್ನು ಮುನ್ನೆಲೆಗೆ ತರಬೇಕಾಗಿರುವಂಥ ಒಂದು ಕಾರ್ಯಕ್ರಮ, ಒಂದು ಆಶಯ ಅದು. ಆ ಒಂದು ನಿಟ್ಟಿನಲ್ಲಿ ಈ ಮೀಸಲಾತಿಯನ್ನು ಕೊಡಲಾಗ್ತಾ ಇದೆ. ಮುಂದುವರಿದ ಜಾತಿಗಳು ಈ ರೀತಿ ನಮ್ಮನ್ನು ಮೀಸಲಾತಿ ಕೊಡಿ ಅಂತೇಳಿ ಸರ್ಕಾರಕ್ಕೆ ಆಗ್ರಹ ಪಡಿಸೋದು ಅಷ್ಟೊಂದು ಸರಿಯಲ್ಲ. ಹಾಗಿದ್ರೆ ಈ ಬಡ ಸಮುದಾಯಗಳು, ಅತಂತ್ರ ಸಮುದಾಯಗಳು, ಅವ್ರಿಗೆ ಸಂಘಟನೆ ಮಾಡೋಕ್ಕೆ ದುಡ್ಡಿರಲ್ಲ, ಸರ್ಕಾರಕ್ಕೆ ಒಂದು ಮನವಿ ಪತ್ರ ಕೊಡೋದಕ್ಕೂ ಸಾಧ್ಯ ಆಗಲ್ಲ. ಅಂಥ ಸಮುದಾಯಗಳ ಕಥೆ ಏನು? ಅಂಥ ಸಮುದಾಯಗಳ ಪರವಾಗಿ ಹೋರಾಟ ಮಾಡೋರು ಯಾರು? ಅವರಿಗೆ ಮೀಸಲಾತಿಯನ್ನು ಕಲ್ಪಿಸೋರು ಯಾರು? ಹಾಗಾಗಿ ಸಮುದಾಯಗಳು, ಮುಂದುವರಿದ ಜಾತಿಗಳು ಅರ್ಥ ಮಾಡ್ಕೊಳ್ಬೇಕಾಗಿದೆ. ನಮಗಿಂತಲೂ ಅತಂತ್ರವಾಗಿರುವ, ನಮಗಿಂತಲೂ ಅಭದ್ರವಾಗಿರುವ, ನಮಗಿಂತಲೂ ದುಸ್ಥಿತಿಯಲ್ಲಿ ಬದುಕ್ತಿರುವಂಥ, ಕತ್ತಲಲ್ಲಿರುವಂಥ ಸಮುದಾಯಗಳನ್ನು ಮುನ್ನೆಲೆಗೆ ತರುವಂಥ ಕೆಲಸಗಳಾಗಲಿ, ಅವರಿಗೆ ಅವಕಾಶ ಸಿಗಲಿ, ಅವರಿಗೆ ಮೀಸಲಾತಿ ಸಿಗಲಿ, ಅವರನ್ನು ಬೆಳಕಿಗೆ ತರುವ ಕೆಲಸಗಳಾಗಲಿ ಅಂತೇಳಿ ಆಶಯ ಪಡಬೇಕೇ ಹೊರತು
ಮುಂದುವರೆದು ನಮಗೂ ಇನ್ನೂ ಅವಕಾಶ ಬೇಕು, ನಮ್ಮನ್ನು ಇನ್ನೂ ಮುನ್ನೆಲೆಗೆ ತನ್ನಿ ಅಂತ ಹೇಳೋದ್ರಲ್ಲಿ ಯಾವ ಅರ್ಥ ಇಲ್ಲ. ನನಗನ್ಸತ್ತೆ ಸದ್ಯಕ್ಕೆ ಈ ಪಂಚಮಸಾಲಿ ಸಮುದಾಯ ಮಾಡ್ತಾ ಇರುವಂಥ ಈ ಹೋರಾಟ ಇತ್ಯರ್ಥ ಆಗೋದಿಲ್ಲ. ಸರ್ಕಾರ ಹಂಗೆ ಕೊಡೋದಕ್ಕೆ ಬರೋದಿಲ್ಲ. ಸರ್ಕಾರದ ಏನು ಹಿಂದುಳಿದ ವರ್ಗಗಳ ಆಯೋಗ ವರದಿ ಕೊಟ್ಟ ನಂತರ ಇದನ್ನು ಸೇರಿಸಬೇಕೋ ಬೇಡೋ ಅಂತ ಚಿಂತನೆ ಮಾಡಲಾಗತ್ತೆ. ಆಮೇಲೆ ಈ ಹಿಂದಿನ BJP ಸರ್ಕಾರ ಪ್ರವರ್ಗಗಳನ್ನೇ ಚೇಂಜ್ ಮಾಡಿತ್ತು. ಅದೆಲ್ಲವೂ ಕೂಡ ಒಂದು ರೀತಿ ಬೋಗಸ್ ಅನ್ನೋ ರೀತಿಯಲ್ಲಿ ಅರ್ಥ ಆಯಿತು. ಹಾಗಾಗಿ ಸಮುದಾಯಗಳು ಮೀಸಲಾತಿಯನ್ನು ಕೇಳುವ ಮುನ್ನ ತಮ್ಮ ಪರಿಸ್ಥಿತಿ ನಿಜವಾಗಿಯೂ ದುಸ್ಥಿತಿಯಲ್ಲಿದೆಯಾ, ನಮಗೆ ಭೂಮಿ ಇದೆಯೋ ಇಲ್ವೋ, ನಾವು ಅತಂತ್ರರೋ ಸ್ವತಂತ್ರರೋ, ನಾವು ತಬ್ಬಲಿಗಳೋ ಅಥವಾ ಅನಾಥರೋ ಅನ್ನೋದನ್ನು ನೀವೇ ಪರೀಕ್ಷೆ ಮಾಡಿಕೊಂಡು ಮೀಸಲಾತಿಯನ್ನು ಕೇಳಿ. ಇಲ್ಲ ಅಂದರೆ ಎಷ್ಟೋ ಸಮುದಾಯಗಳು ನಮ್ಮ ಸುತ್ತ ನಮಗೆ ಕಣ್ಣಿಗೆ ಕಾಣದ ಹಾಗೆ ಒಂದು ರೀತಿ ಯಾವ ನೆರವು ಇಲ್ಲದೆ ದಿಕ್ಕು ದೆಸೆ ಇಲ್ಲದೆ ಬದುಕ್ತಾ ಇದ್ದಾವೆ. ಅಂಥ ಸಮುದಾಯಗಳಿಗೆ ಮೀಸಲಾತಿಯನ್ನು ಕಲ್ಪಿಸುವ ಕೆಲಸವನ್ನು ನಾವೆಲ್ಲರೂ ಮಾಡಬೇಕು ಅಂತ ಹೇಳ್ತಾ ಈ ಚರ್ಚೆನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನಮಸ್ಕಾರ. Ashwavega English News. Coming soon. Your channel, your voice, your trust.